कब तक रहोगे किराए के घर में? अब आपके घर का सपना होगा पूरा, वो भी आपके प्लॉट पर। हर सुविधा और रीजनेबल प्राइस में भाग्यश्री नगर में आपके लिए लाए हैं इलेक्ट्रिसिटी, टार रोड और वाटर सप्लाई जैसे अन्य सुविधा के साथ 2040, 2030 और ऑड साइज प्लॉट्स। आपका और आपके अपनों के सपनों के घर का होगा सपना पूरा, तो देर किस बात की। एड्रेस एयरपोर्ट रोड नियर गांधीनगर, विजयपुर। अधिक जानकारी के लिए दिए गए नंबर्स पर कांटेक्ट करें। यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಅದೇ ಇದು ಈ ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿ ಪ್ರಾರಂಭ ಆಗಿದೆ. ಅದಕ್ಕೆ ಪಂಚಮಸಾಲಿ ಸಮಾಜದವ್ರು ಏನಂತ ಬರ್ಸ್ಬೇಕು ಅನ್ನೋಂಥದ್ದು ವಕೀಲರು ಪರಿಷತ್ ಏನಿದೆ ಅವರು ಎಲ್ಲರೂ ಕೂಡಿ ಚರ್ಚೆ ಮಾಡಿ ಮುಂದಿನ ಸಮುದಾಯದ ಒಂದೇ ಸಮಾಜದಲ್ಲ, ಈಗ ಅನೇಕ ಸಮುದಾಯಗಳು ಲಿಂಗಾಯತ ವೀರಶೈವ ಪರಿಸಲಾರ್ದೇ ನೇರವಾಗಿ ತಮ್ಮ ಉಪಜಾತಿ ಮತ್ತು ಹಿಂದುತ್ವ ಪರಿಸಿದ್ರಿಂದ ಅವರಿಗೆಲ್ಲ ಮೀಸಲಾತಿ ಸೌಲಭ್ಯ ಸಿಕ್ಕೈತಿ. ಈಗ ಈ ಸಮಾಜನೂ ಏನು ಬರೆಸ್ಬೇಕು ಅನ್ನೋಂಥ ನಿರ್ಣಯ ಮಾಡ್ಲಿಕ್ಕೆ ಅವ್ರು ಕೂಡ್ಯಾರ. ಎಲ್ಲ ನ್ಯಾಯವಾದಿಗಳು ಕೂಡ್ಕೊಂಡು ಕಾನೂನಿನ ಚೌಕಟ್ಟಿನಲ್ಲಿ ಸಮುದಾಯಕ್ಕೂ ಒಳ್ಳೆಯದಾಗಬೇಕು ಮತ್ತು ನಮ್ಮ ಭವಿಷ್ಯದ ನಮ್ಮ ಇಡೀ ವೀರಶೈವ ಲಿಂಗಾಯತ ಸಮುದಾಯ ಇವತ್ತು 2D ಒಳಗೆ ಎಲ್ಲ ಸಮಾಜದವ್ರು ಇದ್ದೀವಿ, ಬರೇ ಲಿಂಗಾಯತರು ಪಂಚಮಸಾಲಿ ಇಲ್ಲ. ಅದ್ರೊಳಗೆ ಸಮಸ್ತ ಲಿಂಗಾಯತರು ಅದಾರ, ಮರಾಠರು ಅದಾರ, ಜೈನರು ಅದಾರ. ಇವೆಲ್ಲ ಸಮುದಾಯ ಕೂಡಿ 2D ಆಗೈತೆ. ಅದು ಸಿಗಬೇಕಾದ್ರೆ ಏನು ಮಾಡಬೇಕು ಹೋರಾಟ ಅನ್ನೋಂಥದ್ದು ಚರ್ಚೆ ಆಗ್ತದೆ. ಈಗ ಸ್ವಾಮಿಗಳು ಹೇಳ್ತಾರೆ ಸಿದ್ದರಾಮಯ್ಯ ನಾನು ಮೀಸಲಾತಿ ಕೇಳಲ್ಲ ಅಂತ ನೋಡ್ರಿ, ಸಿದ್ದರಾಮಯ್ಯನವರು ಭಾಳ ದೊಡ್ಡ ಅಪಮಾನ ಸಮುದಾಯಕ್ಕೆ ಮಾಡ್ಯಾರ. ಬೆಳಗಾವಿ ಅಧಿವೇಶನ ನಡೆದಾಗ ಶಾಂತ ರೀತಿಯಿಂದ ನಡೆದಂಥ ಒಂದು ಹೋರಾಟದಲ್ಲಿ ನಮ್ಮ ಸಮುದಾಯದ ಜನರಿಗೆ ಹೀನಾಯವಾಗಿ ಹೊಡಿಸಿ ಅಪಮಾನ ಮಾಡ್ಯಾರ. ಅದಕ್ಕೆ ಅವರಿಗೆ ನಾವು ಕೇಳುವಂಥ ಮೀಸಲಾತಿ ಅಸಂವಿಧಾನಾತ್ಮಕ ಅಂತ ಹೇಳ್ತಾರೆ ಸಿದ್ದರಾಮಯ್ಯ. ಇವತ್ತು ಮುಸ್ಲಿಮರಿಗೆ 4% ಕೊಟ್ಟಾರ, ಅದು ಅಸಂವಿಧಾನ. ಸಂವಿಧಾನದಲ್ಲಿ ಧರ್ಮದ ಆಧಾರ ಮೇಲೆ ಮೀಸಲಾತಿನೇ ಕೊಡಕ್ಕೆ ಬರೋದಿಲ್ಲ. ಇವತ್ತೇನು ಸಿದ್ದರಾಮಯ್ಯನವರು ಅದಕ್ಕೆ ಸಂವಿಧಾನ ಅದೇ ಅಸಂವಿಧಾನ ಐತಿ ಮತ್ತು ಹೀನಾಯ ಹೊಡೆದಾರ ಕೋರ್ಟ್ ಆರ್ಡರ್ ಮಾಡಿದೆ, ಅದು ತನಿಖೆ ಆಗ್ಬೇಕಂತ. ಮತ್ತು ಡಬಲ್ ಬೆಂಚಿಗೆ ಹೋಗಿದ್ರು, ಅಲ್ಲಿನೂ ತಿರಸ್ಕಾರ ಆಗೈತಿ. ಅಂದರೆ ಅದನ್ನು ತನಿಖೆ ಮಾಡಿಬಿಟ್ರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಹಿಂದಿರುವಂಥ ನಮ್ಮ ಕನ್ನಡ ಜಾತಿಯ ಲೀಡ್ರುಗಳು ಕೂಡಿ ಷಡ್ಯಂತ್ರ ಮಾಡಿ ಈ ಸಮುದಾಯದಲ್ಲಿ ಒಕ್ಕಟ್ಟನ್ನು ಇವತ್ತು ಹೊಡಿಬೇಕಂತ ಹೇಳಿ ಹೀನಾಯವಾಗಿ ಪೊಲೀಸರಿಂದ ದುರುಪಯೋಗ ಮಾಡಿಕೊಂಡು ನಮ್ಮ ಸಮುದಾಯ ಮೇಲೆ ಏನು ಒಂದು ರೀತಿ ಹಿಂಸೆ ಮಾಡ್ಯಾರಲ್ಲ, ಅದಕ್ಕೆ ಅವರು ನಾವು ಮೀಸಲಾತಿ ಕೇಳೋದಿಲ್ಲ ಅಂತ ನಾವು ನಿರ್ಣಯ ಮಾಡಿದ್ದ. ಈಗ ಮೋಹನ್ ಭಾಗವತ್ ಅವರು ಹೇಳ್ತಾರೆ 75 ವರ್ಷ ಆದಮೇಲೆ ಸೈಲೆಂಟ್ ಆಗಿ ಸೈಡಿಗೆ ಸರಿಬೇಕು. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।